ಪದವಿಯನ್ನು ಪಡೀತಾರೆ. ಕಾಲೇಜು ವ್ಯಾಸಂಗ ಮಾಡತಕ್ಕಂಥ ಸಂದರ್ಭದಲ್ಲಿ ಭೂ ಸುಧಾರಣಾ ಚಳವಳಿಗಳು, ಬೇರೆ ಗ್ರಾಮದ ಹೋರಾಟ, ಈ ಥರ ಕ್ಷೇತ್ರದಾದ್ಯಂತ ಹೋರಾಡಿ ಮತದಾರರ ಮನಸ್ಸನ್ನು ಗೆದ್ದು ಮೊಟ್ಟಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದು 1977ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಕರ್ ಹಿರಿಯಹಳ್ಳಿ. ಅನಂತರ 1978ರಲ್ಲಿ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಆ ಸಂದರ್ಭದಲ್ಲಿ ಪರಾಭವ ಹೊಂದಿದ್ರು. ಆದರೂ ಕೂಡ ಕ್ಷೇತ್ರವನ್ನು ಬಿಡಲಿಲ್ಲ. ಮೇಡಮ್, ಇವತ್ತು ನಿಮ್ಮ ಸ್ಕೂಲ್ನಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಮೇಡಮ್? ಸಿ ಬೈರೇಗೌಡರು ಪುಣ್ಯತಿಥಿಯಂದು 22 ವರ್ಷಗಳ ಸಂದಿದೆ ಸರ್. ಅದರ ಅಂಗವಾಗಿ ಅವರ ಕುಟುಂಬದವರೆಲ್ಲ ಬಂದು ಸಾಮಾಜಿಕವಾಗಿ ಇರುವಂತಹ ಒಂದು ವ್ಯಾಕ್ಸಿನೇಷನ್ ಕಾರ್ಯಕ್ರಮ, ಮತ್ತು ಈ ಹೈಸ್ಕೂಲ್ನಲ್ಲಿ ಹಲವಾರು ಬಡ ಮಕ್ಕಳು ಬರ್ತಾರೆ ಸರ್. ಆ ಬಡ ಮಕ್ಕಳಿಗೆ ವಾಹನ ವ್ಯವಸ್ಥೆಯನ್ನು ವರ್ಷಪೂರ್ತಿ ಮಾಡುವ ಕೆಲಸವನ್ನು ಮಾಡ್ತಾರೆ. ಹಲವಾರು ರೀತಿಯಲ್ಲಿ ಮಕ್ಕಳಿಗೆ ಸಹಕಾರಿಯಾಗುವಂತಹ ಕೆಲಸವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿ ಬೈರೇಗೌಡರ ಆದರ್ಶಗಳನ್ನು, ಅವರ ತತ್ವಗಳನ್ನು ಅನುಷ್ಠಾನ ತರಿಸುವಲ್ಲಿ ಅವರ ಕುಟುಂಬ ಸದಾ ಮುನ್ನುಡಿಯಲ್ಲಿದೆ. ಅದರಿಂದ ಅವರ ಕುಟುಂಬಕ್ಕೆ ನಮ್ಮ ಕಾಲೇಜಿನ ಪರವಾಗಿ, KPSC ಪರವಾಗಿ ನಾನು ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತೀನಿ. ಮೇಡಮ್ ಹೇಳಿ ಮೇಡಮ್. ನಮ್ಮ ತಂದೆಯ ಜ್ಞಾಪಕವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಭಾಳಷ್ಟು ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ಬರುತ್ತೆ. ಈ ಕ್ಯಾನ್ಸರನ್ನು ತಡೆಗಟ್ಟಲು ನಾವು HPV ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಭಾಳಷ್ಟು ದಾನಿಗಳು ಇದ್ದಾರೆ ಇದರಲ್ಲಿ. ಭಾಳಷ್ಟು ವಾಲಂಟಿಯರ್ಸ್ ನಮಗೆ ಸಹಾಯ ಮಾಡಿದ್ದಾರೆ. ಡಾಕ್ಟರ್ ದಿನೇಶ್ ಅವರು ಮುಂದೆ ನಿಂತು ಇದರ ಕಾರ್ಯಕ್ರಮ ಹೆಂಗೆ ನಡೆಸಬೇಕು ಅಂತ ಮಾಡಿದ್ದಾರೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಮೇನ್ ಹೆಣ್ಣು ಮಕ್ಕಳಿಗೆ ಕೊಡಿಸ್ಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ವ್ಯಾಕ್ಸಿನ್ ಕೊಡ್ತಾ ಇದ್ದೀರಾ ಮೇಡಮ್? ಕೊಟ್ಟಿದ್ದೀವಿ. 300 ಜನಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ. ಇನ್ನೂ ಹೆಣ್ಮಕ್ಕಳಿಗೆ 9 ರಿಂದ 14 ವರ್ಷ ಇರೋ ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ. ಮೇಡಮ್, ಬೇರೆಗಳು ಅವರು ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ದು? ಇದೇ ಸ್ಕೂಲ್ನಲ್ಲಿ. ಓಕೆ, ಇದೇ ಶಾಲೆಯಲ್ಲಿ ಅವರು ಮೊದಲ ವಿದ್ಯಾರ್ಥಿ. ವ್ಯಾಕ್ಸಿನೇಷನ್ 550 ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್. ಶಾಲೆಗೆ ತುಂಬ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕೋಲಾರ ಜಿಲ್ಲೆಯಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾರೆ. ಗೌರವ ಕೊಡ್ಕೊಳ್ಬೇಕಾದದ್ದು ಅಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತ ದೊಡ್ಡವರು ಚಿಕ್ಕವರು ಎಲ್ಲ ನೀವು ಉಪಯೋಗಿಸ್ಕೊಂಡು ಚೆನ್ನಾಗಿ ಓದಿ, ಚೆನ್ನಾಗಿ ಆಟ ಆಡಿ, ಚೆನ್ನಾಗಿ ನಿಮ್ಮ ಸ್ನೇಹಿತರ ಜೊತೆ ಎಲ್ಲ ಸ್ಕೂಲ್ ಲೈಫ್ ಎಂಜಾಯ್ ಮಾಡಿ. ಆದರೆ ಸ್ವಲ್ಪ ಒಂದು ಓದೋದೇ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಏರಿಯಾ ಅಲ್ಲಿ ನೀವೆಲ್ಲರೂ ಚೆನ್ನಾಗಿ ಇಂಪ್ರೂವ್ ಆಗಬೇಕು. ಕಷ್ಟಪಡಿ. ಓಕೆ, ಥ್ಯಾಂಕ್ ಯು.